ಆಕಾಶವನ್ನು ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ, ವಂದನೆಗಳು ಸ್ತೋತ್ರಗಳು ತಂದೆಯಾದ ದೇವರೇ, ನಿಮ್ಮನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ, ನಿಮ್ಮನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೇವೆ. ತಲೆಬಾಗಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರಿಗೂ ಬೇಕಾದಂತಹ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮರಣ ಭಯದಿಂದ ಬಿಡಿಸಿ ಜೀವಕ್ಕೆ ಸೇರಿಸಿದ್ದಾನ. ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂಥ ಅಂಶ. ಮೊದಲನೇದಾಗಿ ಈ ಮರಣ ಅಂದರೆ ಏನು, ಮರಣ ಅಂದರೆ ಏನು ಅಂತ ನೋಡುವಾಗ, ಈ ಮರಣ ಎನ್ನುವಂಥ ಈ ಪದದ ಇನ್ನೂ ಕೆಲವು ಪದಗಳು ಇರುತ್ತೆ. ಮರಣ, ಮೃತ್ಯು, ಸಾವು ಅಂತ, ಹೌದಲ್ವ? ಮರಣ ಎನ್ನುವಂಥದ್ದು, ಮೃತ್ಯು ಎನ್ನುವಂಥದ್ದು, ಸಾವು ಎನ್ನುವಂಥದ್ದು ನೋಡ್ತಾ ಇರ್ತೀವಿ. ಎಲ್ಲರಿಗೆ ಬರುತ್ತಾ, ಕೆಲವರಿಗೆ ಮಾತ್ರ ಬರುತ್ತಾ ಅಂತ ನೋಡುವಾಗ ಎಲ್ಲರಿಗೂ ಬರುತ್ತೆ, ಹೌದಲ್ವ? ಎಲ್ಲರಿಗೂ ಬರುತ್ತಾ ಅಥವಾ ಇಲ್ಲೇ ನಾವು ಶಾಶ್ವತವಾಗಿ ಉಳ್ಕೊಳ್ತೀವ? ಎಲ್ಲರಿಗೆ ಬರುವಂಥದ್ದು. ಮರಣವನ್ನು ಕುರಿತು ಎಷ್ಟು ಮಂದಿ ತಿಳ್ಕೊಂಡಿದ್ದೀರಾ? ಮರಣದ ಬಗ್ಗೆ, ಸಾವು, ಮೃತ್ಯು ತಿಳ್ಕೊಂಡಿದ್ದೀವ? ಅದರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತೀರಾ? ಈ ದೇಹಕ್ಕೆ ಏನೇನು ಬೇಕೋ ಎಲ್ಲ ತಿಳ್ಕೊಂಡಿದ್ದೀವಿ. ಈ ಜೀವಕ್ಕೆ ಏನು ಬೇಕು ಅದನ್ನು ತಿಳ್ಕೊಂಡಿದ್ದೀವಿ. ಆತ್ಮದ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಆತ್ಮದ ಬಗ್ಗೆ ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರಾ ಅಂತ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಆತ್ಮದ ಬಗ್ಗೆ ಅದ್ಭುತವಾದಂಥ ವಿವರಣೆ ಕೊಡುವಂಥ ಗ್ರಂಥ ಸತ್ಯವೇದ ಗ್ರಂಥ. ಅದಕ್ಕೆ ಮನೋಜ್ ಕುಮಾರ್ ಅದು ಬಿಡಿಸ್ಕೊಂಡು ಬರ್ತಾ ಇದ್ದೀನಿ, ಈ ಥರ ಓದಬೇಕು ಅಂತ. ಓದಿದರೆ ಅರ್ಥ ಆಗುತ್ತೆ. ಯಾವ ಕಾಲದಲ್ಲಿ ಯಾವ ಜನಾಂಗದವರಿದ್ದರು, ದೇವರು ಅವರ ಮಧ್ಯದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಸಿದ್ರು, ದೇವರ ಉದ್ದೇಶಗಳು ಏನಾಗಿದೆ, ಯಾಕೆ ಗ್ರಂಥವನ್ನು ಬರೆಸಿದ್ದಾರೆ, ಯಾವ ಕಾಲ ತಿಳ್ಕೊಳ್ತೀವ? ಅವೆಲ್ಲ ಬೇಡ ಬ್ರದರ್, ಏನಾದರೂ ಆಶೀರ್ವಾದ ಇದ್ದರೆ ಕೊಟ್ಟು ಕಳಿಸ್ಕೊಡಿ ಅಷ್ಟೇ ಅಲ್ವ? ಎಲ್ಲ ಸಮಾಜ ನೋಡಿ ನಮಗೇನು ಬೇಕು, ನಮಗೆ ಬೇಕಾದದ್ದೇನು ಅಂತ ನೋಡುವಾಗ ಕೇವಲ ಭೌತಿಕವಾದಂಥ ಆಶೀರ್ವಾದಗಳು, ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಪ್ರಾಮುಖ್ಯವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ ರೀ. ನಾವು ಹುಟ್ಟಿದ್ದೀವಿ, ಈ ಲೋಕದಲ್ಲಿ ಜಗತ್ತನ್ನು ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿದ್ದಂಥ ಎಲ್ಲ ಅನುಭವಿಸ್ತಾ ಇದ್ದೀವಿ. ಆನಂತರ ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಮಂದಿ ಹುಟ್ಟುತ್ತಾ ಇದ್ದಾರೆ, ಎಷ್ಟೋ ಮಂದಿ ಮರಣ ಹೊಂದುತ್ತಾ ಇದ್ದಾರೆ, ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಹೋಗ್ತೀವಿ ಅಂತಲೂ ಕೂಡ ಗೊತ್ತು. ಇಲ್ಲೇನಪ್ಪ ಅಂತ ನೋಡುವಾಗ ಸತ್ತೋದ್ರು, ಇಲ್ಲಾಂದರೆ ಮರಣ, ಇಲ್ಲಾಂದರೆ ಅವರಿಗೆ ಮೃತ್ಯು ಬಂತು, ಅವರಿಗೆ ಸಾವು ಬಂತು, ಅವರು ಸತ್ತು ಹೋದರು ಅಂತ. ಈ ಮರಣ ಅಂದರೆ ಏನು, ಮೃತ್ಯು ಅಂದರೆ ಏನು, ಸಾವು ಅಂದರೆ ಏನು? ಪ್ರಿಯರ ದೇವ್ರ ಮಕ್ಕಳಿರ, ಏನದು? ಸಾವು ಅಂದರೆ ಏನು, ಮೃತ್ಯು ಅಂದರೆ ಏನು? ಅದರ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು? ಯಾಕೆ ಅದರ ಬಗ್ಗೆ ಯೋಚನೆ ಮಾಡಬೇಕು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಅಲ್ಲಿ ಪ್ರಾಮುಖ್ಯವಾದಂಥ ವಿಷಯಗಳಲ್ಲಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಎಲ್ಲರೂ ಬೈಬಲನ್ನು ತೆಗಿರಿ, ಬೇಗ ನಮಗೆ ನಮ್ಮ ಟೈಮ್ ಏನಿದೆ ಆ ಟೈಮಲ್ಲಿ ನಾನು ಮುಗಿಸ್ತೀನಿ.
ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಬ್ಬರು ಓದಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ರಕ್ತ ಮಾಂಸಧಾರಿ. ಈ ಮಾತಿನಲ್ಲಿ ಏನಿದೆ ಅಂತ ನೋಡುವಾಗ, ನಮಗೆ ಮರಣ ಭಯವನ್ನು ತೋರಿಸಿ ಅವನು ಯಾರು, ದುರಾತ್ಮನು ಸ್ವಾಧೀನ ಮಾಡಿಕೊಂಡಿದ್ದಾನಂತೆ. ದುರಾತ್ಮನು ಏನು ಮಾಡಿಕೊಂಡಿದ್ದಾನಂತ ನೋಡುವಾಗ, ನಮ್ಮನ್ನು ದಾಸರನ್ನಾಗಿ, ನಮ್ಮನ್ನು ಸೇವಕರನ್ನಾಗಿ, ನಮ್ಮನ್ನು ಗುಲಾಮರನ್ನಾಗಿ ಅವನು ಮಾಡಿಕೊಂಡಿದ್ದಾನಂತೆ. ಯಾರು ಅವನು ಅಂತ ನೋಡುವಾಗ ಸೈತಾನನು ಅಂತ ಹೇಳ್ತಾ ಇದ್ದಾರೆ. ಸೈತಾನನು ಅಂದಾಗ ಅವನೇನಾದರೂ ಕಣ್ಣಿಗೆ ಕಾಣ್ತಾನ? ಸೈತಾನನು ಕಣ್ಣಿಗೆ ಕಾಣ್ತಾನ? ಈ ಸಮಾಜದಲ್ಲಿ ಸೈತಾನನ ಬಗ್ಗೆ, ಇಲ್ಲ ದುರಾತ್ಮಗಳ ಬಗ್ಗೆ, ದೆವ್ವಗಳ ಬಗ್ಗೆ ಹೇಗೆ ಪರಿಚಯ ಮಾಡಿದ್ದಾರೆ? ಹೇಗೆ ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ, ಕತ್ತಲೆಯಲ್ಲಿ, ಇಲ್ಲಾಂದರೆ ಒಂದು ಕತ್ತಲೆಯ ಒಂದು ಭವನಗಳಲ್ಲಿ, ಅರಣ್ಯದಲ್ಲಿ, ಸಮಾಧಿಗಳಲ್ಲಿ, ಇಲ್ಲ ಯಾವುದೋ ಒಂದು ಮೂಲೆಯಲ್ಲಿ ದೆವ್ವಗಳಿರುತ್ತೆ, ಭೂತಗಳಿರುತ್ತೆ, ಅಲ್ಲಿ ದುರಾತ್ಮಗಳು ತಿರುಗ್ತಾ ಇರುತ್ತೆ ಅಂತೇಳಿ ಹೀಗೆ ಪರಿಚಯ ಮಾಡಿದ್ದಾರೆ. ಹೇಗೆ? ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ, ಅದೇ ಪ್ರಕಾರ ಕತೆ ಪುಸ್ತಕಗಳಲ್ಲಿ, ಅದೇ ಪ್ರಕಾರ ಕೆಲವರು ಮಾತನಾಡ್ತಾ ಇರ್ತಾರೆ. ಓಕೆನಾ? ಅಂದರೆ ಈ ದುರಾತ್ಮಗಳು ಇಂತಿಂಥ ಭವನಗಳಲ್ಲಿದೆ, ಇಂತಿಂಥ ಮೂಲೆಯಲ್ಲಿದೆ, ಇಲ್ಲ ಸಮಾಧಿಗಳಲ್ಲಿದೆ, ಇಲ್ಲ ಅಂದರೆ ಅರಣ್ಯದಲ್ಲಿರುತ್ತೆ ಅಂಥೇಳಿ ಈ ರೀತಿ ಪ್ರಪಂಚದಲ್ಲಿದ್ದಂಥ ಕೆಲವರು ಪರಿಚಯ ಮಾಡಿ ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಾರಿ ತಪ್ಪಿಸೋದಕ್ಕೆ ಕಾರಣ ಯಾರು ಅಂತ ನೋಡುವಾಗ, ಈ ಸೈತಾನನು ಏನು ಮಾಡಿದ್ದಾನಂತ ನೋಡುವಾಗ, ಎಲ್ಲರನ್ನ ಗಾಳ ಹಾಕಿ ಎಲ್ಲರನ್ನು ತನ್ನ ಹತೋಟಿಗೆ ತಗೊಂಡು ನೀವು ಈ ದಾರಿಗೆ ಹೋಗಿ, ನೀವು ಈ ದಾರಿಗೆ ಹೋಗಿ ಅಂತ ಹೇಳಿ ದಾರಿ ತಪ್ಪಿಸಿದಾನವನು. ನಮಗೆ ಜೀವಿತ ಕೊಟ್ಟಂಥ ತಂದೆ, ನಮಗೆ ಪ್ರಾಣ ಕೊಟ್ಟಂಥ ದೇವರು, ಉಸಿರು ಕೊಟ್ಟಂಥ ದೇವರು ಏನ್ರಿ, ಸರ್ವಶಕ್ತನು. ಆತನು ಸರ್ವೇಶ್ವರನು, ಆತನು ಪರಮಾತ್ಮನು. ಆ ಪರಮಾತ್ಮನಾಗಿರುವಾಗ, ಮಹಾಶಕ್ತನಾಗಿರುವಾಗ, ಆತನು ಪ್ರಿಯರ ದೇವ್ರ ಮಕ್ಕಳಿರ ನಮ್ಮೆಲ್ಲರನ್ನು ಉಂಟು ಮಾಡಿರುವಾಗ, ಆತನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆತನ ಬಗ್ಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಜಗತ್ತಿನಲ್ಲಿ ನೋಡುವಾಗ ಏನ್ರಿ, ಮನೆಗೆ ಒಂದು ದೇವರಂತ ಉಂಟು ಮಾಡಿಕೊಂಡಿದ್ದಾರೆ, ಕುಲಕ್ಕೆ ಒಂದು ದೇವರಂತ ಉಂಟು ಮಾಡಿಕೊಂಡಿದ್ದಾರೆ, ಜಾತಿಗೊಂದು ದೇವರಂತ ಉಂಟು ಮಾಡಿ. ದೇವರಂದರೆ ಅರ್ಥ ಏನು? ದೇವರು ಅಂದರೆ ಸೃಷ್ಟಿಕರ್ತ. ದೇವರಿಗೆ ಜನನ ಇಲ್ಲ, ಮರಣ ಇಲ್ಲ. ದೇವರು ಇದ್ದಾತನು. ದೇವರಿಗೆ ಪ್ರಿಯರ ದೇವ್ರ ಮಕ್ಕಳಿರ ನಮ್ಮ ಹಾಗೆ ಕಾಮ ಕೋರಿಕೆ, ನಮ್ಮ ಹಾಗೆ ಹೆಂಡತಿ, ನಮ್ಮ ಹಾಗೆ ಈ ಸುಖ ಸೌಕರ್ಯಗಳು, ಇಂಥ ಆಲೋಚನೆಗಳು ದೇವರಿಗಿಲ್ಲ. ದೇವರು ಆತ್ಮಸ್ವರೂಪನು, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಆತನು ಮಹಾಶಕ್ತನು. ಅಂಥ ಮಹಾಶಕ್ತನಾಗಿರುವಾಗ ಅಂಥ ದೇವರನ್ನು ನಾವು ತಿಳ್ಕೊಳ್ಳೋದು ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತ ನೋಡುವಾಗ ಈ ಲೋಕದಲ್ಲಿ ನಮ್ಮಿಷ್ಟದ ಪ್ರಕಾರ ನಡೀತಾ ಇದ್ದೀವಿ. ಅಂದರೆ ನಮಗೆ ಜನ್ಮ ಕೊಟ್ಟ ಆತನು, ನಮಗೆ ಪ್ರಾಣ ಕೊಟ್ಟ ಆತನು, ಹಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲರವರೆಗೆ ಸೃಷ್ಟಿ ಮಾಡಿ ಈ ಲೋಕಕ್ಕೆ ನಡೆಸಿದ ಆತನು. ಅದಕ್ಕೆ ಯೆಶಾಯ ಪ್ರವಾದಿ ಆಗಿರ್ಬೋದು, ಕೆಲವು ಮಂದಿ ಪ್ರವಾದಿಗಳು ಹೇಳ್ತಾರೆ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರೀಕರಿಸ್ಕೊಂಡಿದ್ದೀನಿ ನಿನ್ನನ್ನು. ಅದೇ ಪ್ರಕಾರ ಕೆಲವು ಭಕ್ತರನ್ನು ಕುರಿತು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ಆರಿಸಿಕೊಂಡಿದ್ದೀನಿ ಅಂತಾನೆ. ಇನ್ನು ಕೆಲವರನ್ನು ಕುರಿತು ದಾವಿದನು ಹೇಳ್ತಾರೆ, ದಾವಿದನು ಕೂಡ ಹೇಳುವಂಥದ್ದು ಏನಂತ ನೋಡುವಾಗ, ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರೇ ನೀವು ನೋಡಿದ್ದೀರಾ. ಅಂದರೆ ದೇವರು ಎಲ್ಲರ ವಿಷಯದಲ್ಲಿ ನೋಡಿದ್ದಾರಾ, ಕೆಲವರು ವಿಷಯದಲ್ಲಿ ನೋಡಿದ್ದಾರೆ ಅಂತ ನೋಡುವಾಗ ಎಲ್ಲರ ವಿಷಯದಲ್ಲಿ ನೋಡಿದ್ದಾರೆ, ಎಲ್ಲರಿಗೂ ಜೀವಿತವನ್ನು ಕೊಟ್ಟಿದ್ದಾರೆ, ಎಲ್ಲರನ್ನು ಉಂಟು ಮಾಡಿದ್ದಾರೆ ಅಂತ ಮಹಾಶಕ್ತನು.
ಆ ಮಹಾಶಕ್ತನಾಗಿರುವಂಥ ಆ ತಂದೆಯಾದ ದೇವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತಾರೆ. ಕಾರಣ ಏನಂತ ನೋಡುವಾಗ ಸೈತಾನನು ಮನೋನೇತ್ರಗಳನ್ನು ಮಂಕು ಮಾಡಿದ್ದಾನೆ, ಮರುಳು ಮಾಡಿದ್ದಾನೆ. ಮನೋನೇತ್ರಗಳು ಅಂದರೆ ಆತ್ಮ ಇದೆ, ಆತ್ಮಕ್ಕೆ ಸಂಬಂಧಪಟ್ಟ ನೇತ್ರಗಳು. ಆ ನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ ರೀ. ಆತ್ಮಕ್ಕೆ ಇದ್ದಂಥ ನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ. ಹೊರಗಡೆ ನೋಡ್ತಾ ಇದ್ದೀವಿ ಅಷ್ಟೇ, ಜಗತ್ತನ್ನು ನೋಡ್ತಾ ಇದ್ದೀವಿ. ಆದರೆ ಈ ಜಗತ್ತಿನ ಹಿಂದೆ ಯಾರ ಶಕ್ತಿ ಇದೆ, ಯಾರ ಮೂಲಕ ಉಂಟಾಗಿದೆ, ಹೇಗೆ ಉಂಟಾಗಿದೆ, ಉದ್ದೇಶವೇನು ಎಂಬ ಯೋಚನೆ ಬಾರದಂತೆ ನಮ್ಮ ಮನೋನೇತ್ರಗಳನ್ನು ಅವನೇನು ಮಾಡಿದ್ದಾನಂತ ನೋಡುವಾಗ ಲಾಕ್ ಮಾಡಿದ್ದಾನೆ, ಮುಚ್ಚಿದ್ದಾನೆ ಅವನು. ಆನಂತರ ದಾರಿ ತಪ್ಪಿಸಿದ್ದಾನೆ. ಅವನ ಬಗ್ಗೆ ಯಾರಿಗೂ ಅರ್ಥ ಆಗಲಿಲ್ಲ, ಸೈತಾನನ ಬಗ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಸೈತಾನನಂದರೆ ಇಲ್ಲ ದುರಾತ್ಮನಂದರೆ ಇಲ್ಲ ದೆವ್ವ ಅಂದರೆ ಸ್ಮಶಾನದಲ್ಲೇ ಇರುತ್ತಂತೆ ಪರಿಚಯ ಮಾಡಿದ್ದಾನೆ. ಸ್ಮಶಾನದಲ್ಲಿ ಅಲ್ಲ, ಸ್ಮಶಾನದಲ್ಲಿ ದೆವ್ವಗಳಿಲ್ಲ, ಸ್ಮಶಾನದಲ್ಲಿ ಶವಗಳಿವೆ. ಅರಣ್ಯದಲ್ಲಿ ದೆವ್ವಗಳಿಲ್ಲ. ಭೂತ್ ಬಂಗ್ಲೆಗಳಂತ ಹೇಳ್ತಾರೆ, ಅದರಲ್ಲಿ ದೆವ್ವಗಳನ್ನು ತೋರಿಸ್ತಾರೆ, ಅಲ್ಲಿ ದೆವ್ವಗಳಿಲ್ಲ. ಇಲ್ಲಿದೆಯಾ? ಭಯಪಡಿಸ್ತಾರೆ. ಸಿನಿಮಾದವ್ರು ಕೂಡ ಹೆಂಗೆ ಮಾಡ್ತಾರೆ ಅಂತ ನೋಡುವಾಗ ಏನ್ರಿ, ಗ್ವಾಡೆಯಿಂದ ಆ ಗೋಡೆ ಇರುತ್ತಲ್ವ, ಆ ಗೋಡೆ ಒಳಗಡೆಯಿಂದ ದೆವ್ವ ಬಂದ ಹಾಗೆ, ಗಬಕ್ಕನ್ನ ಇಳಿದ ಹಾಗೆ, ಸೌಂಡು ಮಾಡಿದ ಹಾಗೆ ಆ ಸೌಂಡ್ ಕೊಡ್ತಾ ಇರ್ತಾರೆ. ಈ ಶಬ್ದ ಕೊಡ್ತಾರಲ್ಲ, ಶಬ್ದದ ಜೊತೆಗೆ ಏನ್ರಿ ಇದರಲ್ಲಿ ಟಕ್ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಫ್ಯಾನ್ ಟಕ್ ಅಂತ ಕೆಳಗಡೆ ಬಿದ್ದರೆ ಹೇಗಿರುತ್ತೆ ಹೇಳಿ? ಆ ಫ್ಯಾನಲ್ಲಿ ಮತ್ತು ದೆವ್ವದ ರೂಪ ತೋರಿಸಿದ್ರೆ ಹೇಗಿರುತ್ತೆ ಹೇಳಿ? ಇವೆಲ್ಲ ತೋರಿಸಿದಾಗ ಭಯ ಹುಟ್ಟುತ್ತೆ. ನೋಡಿದಾಗ ಅದೇ ನರಗಳಲ್ಲಿ ತುಂಬಿಕೊಳ್ಳುತ್ತೆ. ಗೋಡೆ ನೋಡಿದರೆ ಟಕ್ ಅಂತ ನಾವು ಕೂಡ ಮಲಗುವಂಥ ಸಮಯದಲ್ಲಿ ಯಾವುದೋ ದೆವ್ವ ಬಂದ ಹಾಗೆ, ಭೂತ ಬಂದ ಹಾಗೆ, ನಮ್ಮನ್ನು ಹಿಡಿದ ಹಾಗೆ, ಇಲ್ಲಾಂದರೆ ನಮ್ಮನ್ನು ಕುತ್ತಿಗೆ ಇಸಿಗಿದ ಹಾಗೆ ಯಾವುದೇದೋ ಹುಚ್ಚುಚ್ಚಾಗಿ ಕನಸುಗಳು ಬರ್ತಾ ಇರುತ್ತೆ. ಆ ಕನಸುಗಳು ಬಂದಾಗ ಅಪ್ಪ ದೇವರೇ ಎಲ್ಲಿದೆಯಪ್ಪ, ನಮ್ಮ ಕನಸುಗಳು ಬರ್ತಾ ಇರುತ್ತೆ, ನಮ್ಗೆ ಸಮಾಧಾನ ಇಲ್ಲ ಅಂತೇಳಿ ನಾವು ಇಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ. ಯಾರ ಬಳಿಗೆ? ದೇವರ ಬಳಿಗೆ ಬರ್ತಾ ಇಲ್ಲ ಅಷ್ಟೇ. ದೇವರ ಬಳಿಗೆ ಬರ್ತಾ ಇಲ್ಲಪ್ಪ ನಾವೆಲ್ಲರೂ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡುವಾಗ ಅವನು ದಾರಿ ತಪ್ಪಿಸಿದ್ದಾನೆ. ಅದಕ್ಕೆ ಕುರುಡರ ಹಾಗೆ ನಾವು ಹೋಗ್ತಾ ಇರ್ತೀವಿ. ಹೋಗಲಿ, ಕ್ರೈಸ್ತರೆಂದು ನಾವೇನಾದರೂ ಭಕ್ತರೆಂದು ಕರೆಯಲ್ಪಡೋದು ನಾವೇನಾದರೂ ಶ್ರದ್ಧೆ ತೊಗೊಳ್ತಾ ಇದ್ದೀವಿ ಅಂತ ನೋಡುವಾಗ ಏನಿಲ್ಲ, ನಮಗೂ ಕೂಡ ಏನು ಹುಚ್ಚಿಡ್ದಿದೆ, ಆಶೀರ್ವಾದ 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 ಹುಚ್ಚಿದೆ ರೀ. ಮನೆ ಕೊಟ್ಟ ದೇವರ ಆಶೀರ್ವಾದ, ಕಾರ್ ಕೊಟ್ಟ ದೇವರ ಆಶೀರ್ವಾದ. ಇದು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಈ ಹುಚ್ಚು ಇದೆ. ಏನು ಕಾರು ಕೊಟ್ಟರೆ ಆಶೀರ್ವಾದ, ಹೊರಗಡೆ ಯಾರು ಕೊಟ್ಟಿದ್ದಾರೆ? ಮತ್ತು ದೇವರನ್ನು ತಿಳ್ಕೊಂಡಿಲ್ವಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ, ದೇವರನ್ನು ತಿಳ್ಕೊಂಡಿಲ್ಲ. ಅವ್ರಿಗೆ ಕಾರಿಲ್ವಾ? ಅವ್ರಿಗೆ ಬಂಗ್ಲೆ ಇಲ್ವಾ? ಅವ್ರಿಗೆ ಹೆಂಡತಿ ಇಲ್ವಾ? ಅವ್ರಿಗೆ ಮಕ್ಕಳಿಲ್ವಾ? మరి ಇರುವಾಗ ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ದೇವರಿಗೆ ಮಗನು, ದೇವರಿಗೆ ಮಗಳು. ಅವ್ರು ಕಷ್ಟಪಟ್ಟು ದುಡಿದ್ರೆ ಅವ್ರು ಸಂಪಾದನೆ ಮಾಡ್ಕೊಳ್ತಾರೆ ಅಂತೇಳಿ ಸ್ವತಂತ್ರ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ದೇವರೇ ಕೊಟ್ಟಿದ್ದಾರೆ. ಈ ಪದಾರ್ಥ ದೇವ್ರದು. ಈ ಪದಾರ್ಥ ಯಾರ್ದು? ಈ ಮಣ್ಣಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಕಲ್ಲಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಇಲ್ಲಾಂದರೆ ಬೆಳ್ಳಿ ಬಂಗಾರ, ಇವೆಲ್ಲ ಪದಾರ್ಥವನ್ನು ಉಂಟು ಮಾಡಿದವರು ದೇವರಾಗಿರುವಾಗ, ಆ ದೇವ್ರ ಮೂಲಕ ಜಗತ್ತು ಉಂಟಾಗಿರುವಾಗ, ಆ ವಸ್ತುಗಳಲ್ಲಿ ಕೆಲವು ಏನೋ ಸಂಪಾದನೆ ಮಾಡಿಕೊಂಡಿದೆ ಅಂತ ಹೇಳಿ ಇದು ಪ್ರತ್ಯೇಕವಾಗಿ ನನಗೆ ದೇವ್ರು ಕೊಟ್ಟ, ಮತ್ತು ಅವ್ರಿಗೆ ಕೊಟ್ಟವರು ದೇವರು, ನಿನಗೆ ಕೊಟ್ಟವರು ಕೂಡ ದೇವರೇ. ಓಕೆ, ದೇವರ ಮೂಲಕ ಬಂತು ಅಂತ ಹೇಳಿ ಪರವಾಗಿಲ್ಲ. ಆದರೆ ಅದ್ರಿಗೋಸ್ಕರ ನಂಬಿ ಕುಳಿತುಕೊಂಡ್ರೆ ನಾವು ನಿಜವಾಗ್ಲೂ ಭಕ್ತರ? ನಾವು ನಿಜವಾಗ್ಲೂ ಭಕ್ತರಾಗ್ತೀವ? ಆಗಲ್ಲ ಪ್ರಿಯರೇ. ಯಾಕೆಂದರೆ ಇದು ನರಗಳಲ್ಲಿ ತುಂಬಿಸಿದರೆ ಅದನ್ನು ತೆಗಿಬೇಕಾದ್ರೆ ಬಹಳ ವರ್ಷಗಳು ಟೈಮ್ ಹಿಡಿಯುತ್ತೆ, ಬಹಳ ವರ್ಷಗಳು ಸಮಯ ಹಿಡಿಯುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಅದಕ್ಕೆ ಈ ವಿಷಯ ಅನೇಕ ಸಾರಿ ನೆನಪು ಮಾಡ್ತಾನೆ ಇರ್ತೀವಿ. ಅಂದರೆ ಸೈತಾನನ ದಾರಿ ತಪ್ಪಿಸಿದ್ದಾನೆ ಮಾಯದಾರಿಯಲ್ಲಿ. ಎರಡನೇದಾಗಿ ಮರಣದ ಭಯ ತೋರಿಸಿದ್ದಾನೆ. ಸೈತಾನ್ ಏನು ಮಾಡಿದ್ದಾನೆ ಗೊತ್ತಾ? ಮರಣದ ಭಯ. ಅಮ್ಮೋ ಮರಣ, ಅಮ್ಮೋ ಸಾವು, ಅಯ್ಯೋ ಸತ್ತೋಗ್ತೀವೇನು, ಅಯ್ಯೋ ನಮಗೆ ಮರಣ ಏನು, ಅಯ್ಯೋ ನಾವು ಮೃತ್ಯುವಾಗ್ತೀವೇನೋ, ಸತ್ತೋಗ್ತೀವೇನೋ ಅಂತ ಹೇಳಿ ಪ್ರಿಯರ ದೇವರ ಮಕ್ಕಳಿರ, ಈ ಭಯ ಅನ್ನೋದು ಎಲ್ಲರಿಗಿದೆಯಾ? ಸ್ವಲ್ಪ ಮಂದಿ ಇದೆಯಾ ಅಂತ ನೋಡುವಾಗ ಎಲ್ಲರಿಗೂ ಈ ಭಯ ಅನ್ನೋದು ಇರುತ್ತೆ. ಈ ಭಯ ಅನ್ನೋದು ಇರುತ್ತೆ. ಇದೇ ಭಯದಿಂದ ಅವನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ತನ್ನ ಹತೋಟಿಗೆ ತಗೊಳ್ತಾ ಇದ್ದಾನೆ.
ಮರಣದ ಭಯದಿಂದ ಏನ್ರಿ ನಮ್ಮನ್ನು ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನಂತೆ, ನಮ್ಮನ್ನು ತನ್ನ ಸೇವಕರನ್ನಾಗಿ ಇಲ್ಲ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾನಂತೆ ಅವನು. ಈ ಲೋಕದಲ್ಲಿ ನಾವು ಬದುಕಬೇಕು ಅಂದರೆ, ಯಾವಾಗಲೂ ಜೀವಿಸಬೇಕಂದ್ರೆ ನಮಗೆ ಹಣ ಬೇಕು, ಸಂಪಾದನೆ ಬೇಕು, ಈ ಲೋಕದಲ್ಲಿ ಎಲ್ಲ ಇರಬೇಕು. ಆದರೆ ಸಾವು ಮಾತ್ರ ಬರಕೂಡ್ದು ಅಂತ ನೋಡ್ತೀವಿ. ಮರಣ ಮಾತ್ರ ನಮಗೆ ಬೇಡ ಅಂತ ಹೇಳ್ತೀವಿ. ಮರಣ ನಮಗೆ ಬೇಡ ಅಂತ ಹೇಳ್ತೀವಿ, ಸಾವು ನಮಗೆ ಬೇಡ ಅಂತ ಹೇಳ್ತೀವಿ, ಮೃತ್ಯು ಬರೋದು ಬೇಡ ಅಂತ ಹೇಳ್ತೀವಿ ನಾವು. ಹೌದಾ? ಯಾರಾದರೂ ಇವತ್ತು ದೇವರು ಕರೆದ್ರು ಅಂತ ತಿಳ್ಕೊಳ್ಳಿ, ಇವತ್ತು ಹೇಳಿ ನಿಮಗೆ ಹೇಳಿ ಕರೆದ್ರು ಅಂತ ತಿಳ್ಕೊಳ್ಳಿ, ಏನಪ್ಪ ರಾಮು ಬಂದ್ಬಿಡಪ್ಪ ಮಗನೇ, ಇಲ್ಲ ನಿಮ್ಗೆ ಕೂಡ ಕರೆದ್ರೆ ಬಂದ್ಬಿಡಪ್ಪ ಮಕ್ಕಳಿರ, ಆಯಿತು ದೇವರೇ ನಾನು ಬರೋದಕ್ಕೆ ರೆಡಿ ಇದ್ದೀನಿ ದೇವ್ರೆ ಅಂತ ನಾವು ಹೇಳ್ತೀವ? ನಾವು ಹೇಳ್ತೀವಿ ದೇವರೇ ಮೊನ್ನೆ ಮಕ್ಕಳದು ಮದುವೆ ಆಗಿದೆ ದೇವರೇ,